नमस्कार, मैं ज्योति श्रीवास्तव। आप देख रहे हैं सी न्यूज भारत। खबर कर्नाटक के बेलगाम से है, जहां पूर्व डीसीएम एवं विधायक लक्ष्मण सबदी ने अथनी विद्यावर्धक संस्थान के स्कूल के 10वीं कक्षा के बच्चों के साथ संवाद कार्यक्रम का आयोजन किया। अथनी तहसील के विधायक के आवास पर आयोजित संवाद कार्यक्रम में स्कूली छात्रों ने विधायक के निर्वाचन क्षेत्र, चुनाव, विधान परिषद और विधानसभा सहित कई सवाल पूछे और विधायक लक्ष्मण सबदी ने बच्चों के सभी सवालों का बड़े ही नरमी के साथ जवाब दिया। साथ ही बच्चों को हौसला भी दिया। इस दौरान प्रतिभा नायक, एमबी बिरादर, एमएस देसाई, जीआर पुनारे, वीवी कावटेकर, बीआर कोली, हनुमंत गुडोडगी, संस्था के सदस्य शिवानंद हंजी सहित अन्य लोग मौजूद रहे। गुड आफ्टरनून सर, ನನ್ನ ಹೆಸರು ಅಪೂರ್ವಣ್ಣ ಪಸವದಿ। ನಾನು ತಮಗೆ ಕೇಳಬೇಕಾದ ಪ್ರಶ್ನೆ ಏನೆಂದರೆ, ನಮ್ಮ ಕ್ಷೇತ್ರದಲ್ಲಿ ತಮ್ಮ ಮುಂದಿನ ಯೋಜನೆ ಏನೆಂದು ತಿಳಿದುಕೊಳ್ಳಬಹುದೇ? ಯೋಜನೆಗಳು ಮುಂದಿನ 4 ವರ್ಷ 4 ತಿಂಗಳ ಅವಧಿ ಇದೆ. ಈಗಾಗಲೇ 8 ತಿಂಗಳು ಕಳೆದೋಗಿದೆ. 4 ವರ್ಷ 4 ತಿಂಗಳಲ್ಲಿ ಪೂರ್ವ ಭಾಗದಲ್ಲಿ ಇನ್ನೂ ನೀರಾವರಿಯಿಂದ ವಂಚಿತವಾಗಿರ್ತಕ್ಕಂಥ ಪ್ರದೇಶ 1400 ಕೋಟಿ ರೂಪಾಯಿ ಬೇಕಾಗಿತ್ತು ನೀರಾವರಿ ಇಲಾಖೆ. ಅದಕ್ಕೆ 1400 ಕೋಟಿ ರೂಪಾಯಿ ಸರ್ಕಾರದಿಂದ ತಂದು ಪೂರ್ವ ಭಾಗದ ಸುಮಾರು 65,000 ಎಕರೆಗೆ ನೀರಾವರಿ ಮಾಡಬೇಕು. ಅದರ ಜೊತೆಗೆ ರಸ್ತೆ, ವಿದ್ಯುತ್, ಶಿಕ್ಷಣ, ಶುದ್ಧ ಕುಡಿ ನೀರು, ಆರೋಗ್ಯ ಇವಕ್ಕೆ ಹೆಚ್ಚಿನ ಒತ್ತುಗಳನ್ನು ಕೊಟ್ಟು ಇನ್ನಷ್ಟು ಹೈಸ್ಕೂಲ್ಗಳನ್ನು, PV ಕಾಲೇಜುಗಳನ್ನು, ಡಿಗ್ರಿ ಕಾಲೇಜುಗಳನ್ನು, ಈಗಾಗಲೇ ಒಂದು ಪಶು ವೈದ್ಯಕೀಯ ಕಾಲೇಜನ್ನು ಈಗಾಗಲೇ ನಾವು 100 ಕೋಟಿ ಸರ್ಕಾರದ ವೆಚ್ಚ ಮಾಡಿ ಈಗಾಗಲೇ ಅದನ್ನು ಕಾಲೇಜನ್ನು ನಿರ್ಮಾಣ ಮಾಡಿ ಅಲ್ಲಿ ಎಲ್ಲ ಸಿಬ್ಬಂದಿಗಳನ್ನು ಭರ್ತಿ ಮಾಡಿ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ 2 ಥರದ ಸಿಬ್ಬಂದಿಗಳನ್ನು ಅಲ್ಲಿ ಈಗಾಗಲೇ ನಾವು ತುಂಬಿಕೊಂಡು ಕೇಂದ್ರ ಸರ್ಕಾರದ ಕಡೆ ನಾವು ಇವತ್ತು ನೋಡ್ತಾ ಇದ್ದೀವಿ. ನೀವು 100 ಮೀಟ್ರು 500 ಮೀಟ್ರ್ ಓಟ ಮಾಡುವಾಗ ನೀವೆಲ್ಲರೂ ಗೆರೆ ಮೇಲೆ ಬಂದು ನಿಂತಿರ್ತೀರಿ. ಒಬ್ಬರು ವಿಷಲ್ ಹಾಕ್ಲಿಕ್ಕೆ ನಿಂತಿರ್ತಾರೆ. ಅವ್ರು ವಿಷಲ್ ಹಾಕಿದ ಮೇಲೆ ನೀವು ಓಡಬೇಕು. ವಿಷಲ್ ಹಾಕದೆ ನೀವು ಓಡಿದರೆ ಅದು ಅಧಿಕೃತ ಅಲ್ಲ. ನಾವೀಗ 100 ಕೋಟಿ ಖರ್ಚು ಮಾಡಿಕೊಂಡು ಸಿಬ್ಬಂದಿ ಭರ್ತಿ ಮಾಡಿಕೊಂಡು ಕೇಂದ್ರ ಸರ್ಕಾರಕ್ಕೆ ಬಂದು ಅದನ್ನು ನೋಡಿ ಪ್ರಾರಂಭ ಮಾಡಿರಿ ಅಂತ ಹೇಳಬೇಕಾಗಿರೋದು. ಸುಮಾರು 8 ತಿಂಗಳ ದಾರಿ ಕಾಯ್ತಾ ಇದ್ದೀವಿ. ಇನ್ನೂ ತನಕ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿವಿ, ಫೋನ್ ಮಾಡಿವಿ. ಅವ್ರು ಬಂದು ಅದಕ್ಕೆ ಇನ್ನೂ ಇದನ್ನು ಪ್ರಾರಂಭ ಮಾಡಿರಿ, ಇದು ಕೇಂದ್ರ ಸರ್ಕಾರ ಒಪ್ಪಿಗೆ ಅಂತ ಹೇಳಿ ಇನ್ನೂ ಒಪ್ಪಿಗೆ ಪತ್ರ ಕೊಟ್ಟಿಲ್ಲ. ಇನ್ನೂ ಒಂದು 15 ದಿವಸ ನಮಗೆ ಸಮಯ ನೋಡ್ತಾ ಇದ್ದೀವಿ. ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ಅದನ್ನು ಶುರು ಮಾಡ್ತೀವಿ. ಇನ್ನೂ ಅತನಿ ನಮ್ಮ ತಾಲೂಕಿನಲ್ಲಿ ಇನ್ನೂ 2 ಡಿಗ್ರಿ ಕಾಲೇಜ್ ಅವಶ್ಯಕತೆ, 6 ರಿಂದ 7 PV ಕಾಲೇಜ್ ಅವಶ್ಯಕತೆ, ಇನ್ನೂ 10 ರಿಂದ 15 ಹೈಸ್ಕೂಲ್ಗಳು. ಇವತ್ತಿನ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ 10 ರಿಂದ 15 ಹೈಸ್ಕೂಲ್ಗಳನ್ನು ತಗೋಬೇಕಾಗಿರ್ತಕ್ಕಂಥದ್ದು ನಮ್ಮ ಗುರಿ ಇದೆ. ಅದನ್ನು ಪ್ರಯತ್ನದಲ್ಲಿದ್ದೀವಿ. ಶಿಕ್ಷಣ ಕ್ಷೇತ್ರ ಇನ್ನಷ್ಟು ನಾವು ಮುತುವರ್ಜಿ ವಹಿಸಬೇಕಾಗಿರ್ತಕ್ಕಂಥದ್ದು. ನೀರಾವರಿ, ವಿದ್ಯುತ್ತದ ಇನ್ನೂ ನಮ್ಮ ಕ್ಷೇತ್ರದಲ್ಲಿ 4 ರಿಂದ 5 ಹೊಸ ಸ್ಟೇಷನ್ಗಳಾಗಬೇಕು. ಉತ್ತಮ ಗುಣಮಟ್ಟದ ವಿದ್ಯುತ್ ಸಿಗಬೇಕು. ಅದರ ಜೊತೆಗೆ ಶುದ್ಧ ಕುಡಿ ನೀರಿನ ಯೋಜನೆಗಳಾಗಬೇಕು. ಈಗಾಗಲೇ ಅದಕ್ಕೆ ಕಾರ್ಯಪ್ರವರ್ತರಾಗಿದ್ದೀವಿ. ಇಡೀ ತಾಲೂಕದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶುದ್ಧ ನೀರನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ರಿ. ಆರೋಗ್ಯಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಶುದ್ಧ ಕುಡಿ ನೀರು ಬೇಕಾಗುತ್ತೆ. ಅತನಿ ಪಟ್ಟಣಕ್ಕೆ ಈಗಿರ್ತಕ್ಕಂಥ ಕುಡಿ ನೀರಿನ ಕೊರತೆ ಏನಿದೆ, ಅದು 4 ದಿವಸಕ್ಕೊಂದ್ಸರಿ ನಿಮಗೆ ನೀರು ಕೊಡ್ತಾರೆ. ಪ್ರತಿನಿತ್ಯ 24 ಗಂಟೆ 7 ದಿವಸ 24/7 ಕುಡಿ ನೀರಿನ ಯೋಜನೆ ಅತನಿ ಪಟ್ಟಣಕ್ಕೆ ಸಿಗಬೇಕು. ನದಿ ದಂಡಿಗಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಶುದ್ಧ ಕುಡಿ ನೀರು ಸಿಗಬೇಕು.
ಎಲ್ಲಿಯೂ ಕೂಡ ಕುಡಿ ನೀರಿನ ಸಮಸ್ಯೆ ಆಗಬಾರ್ದು. ನೀರಾವರಿ, ಕುಡಿ ನೀರು ಮತ್ತು ಆರೋಗ್ಯ. ಅಥಣಿಯಲ್ಲಿ ಇನ್ನೂ ಒಂದು ಆಸ್ಪತ್ರೆ ಮಾಡಬೇಕಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಆಸ್ಪತ್ರೆಗಳು ಮಾಡಬೇಕಾಗಿದೆ. ಈಗಿರ್ತಕ್ಕಂಥ ಆಸ್ಪತ್ರೆಗಳನ್ನು ಅಪ್ಗ್ರೇಡೇಷನ್ ಮಾಡಬೇಕು ಮತ್ತು ಹೊಸದಾಗಿ ಅಥಣಿಯಲ್ಲಿ ಒಂದು ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಮಾಡಬೇಕಾಗಿದೆ. ನಮ್ಮ ತಾಲೂಕ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕ ಇತ್ತು. ನಂಜುಂಡಪ್ಪನವರು ಒಂದು ವರದಿ ಪ್ರಕಾರ ಅಥಣಿ ತಾಲೂಕ ಅತ್ಯಂತ ಹಿಂದುಳಿದಿರ್ತಕ್ಕಂಥ ತಾಲೂಕ ಅಂತಾಗಿತ್ತು. ಅದನ್ನ ಮುಂದುವರೆದ ತಾಲೂಕದಲ್ಲಿ ಪಟ್ಟಿಯಲ್ಲಿ ಸೇರಬೇಕಾದ್ರೆ ಇನ್ನೊಂದು ಕೆಲವೊಂದು ಕಾರ್ಯಕ್ರಮಗಳನ್ನು ತರಬೇಕಾಗಿದೆ. ಆ ಕಾರ್ಯಕ್ರಮಗಳನ್ನು ತಂದು ಮುಂದುವರೆದ ತಾಲೂಕಿನಲ್ಲಿ ಸೇರಿಸುವಂಥ ಕೆಲಸ ಖಂಡಿತವಾಗಿ ನಾವು ಮಾಡ್ತೀವಿ. बेलगाम से सी न्यूज संवाददाता जब्बार चिंचली की रिपोर्ट। फिलहाल इस खास रिपोर्ट में बस इतना ही। देश दुनिया की बाकी खबरों को जानने के लिए देखते रहिए सी न्यूज भारत।